ಮುದ್ದು ಮಕ್ಕಳೇ, ನೀವೆಲ್ಲರೂ ಸ್ಪೈಡರ್ ಮ್ಯಾನು, ಜೇಮ್ಸ್ ಬಾಂಡು, ಅದೇ ರೀತಿ ನಮ್ಮ ಭಾರತೀಯ ಚಿತ್ರರಂಗದಲ್ಲಿರ್ತಕ್ಕಂಥ ಹಲವಾರು ನಾಯಕರ ರೋಮಾಂಚನವಾಗಿರ್ತಕ್ಕಂತಹ ಮೈ ಜುಮ್ ಅನಿಸುವಂತಹ ಬೇರೆ ಬೇರೆ ಚಿತ್ರಗಳನ್ನು ನೋಡಿರ್ತೀರಿ. ಯಾವ ರೀತಿ ಸಿನಿಮಾಗಳಲ್ಲಿ ರೋಚಕ ಸಾಹಸಗಳನ್ನು ನೀವು ನೋಡಿದ್ದೀರೋ ಅದೇ ರೀತಿ ನಮ್ಮ ಭಾರತದ ಇತಿಹಾಸದಲ್ಲಿ ಒಬ್ಬ ನಿಜವಾದ ಹೀರೋ ಇದ್ದರು. ಅವರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆಲ್ಲ ಕುತೂಹಲ ಅಲ್ವಾ? ಅವರ ಜೀವನ ಯಾವ ಸಿನಿಮಾಗೂ ಕಡಿಮೆ ಇರಲಿಲ್ಲ. ಅವರ ಧೈರ್ಯ ಕಂಡು ಬ್ರಿಟಿಷರೇ ನಡುಗುತ್ತಿದ್ದರು. ಅವರೇ ನಮ್ಮ ಹೆಮ್ಮೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಬನ್ನಿ, ಇವತ್ತು ನಾವು ಅವರ ರೋಮಾಂಚಕ ಕಥೆಯನ್ನು ಕೇಳೋಣ. ಒಡಿಸ್ಸಾದ ಕಟಕ್ ಎಂಬಲ್ಲಿ 1897 ಜನವರಿ 23ರಂದು ಒಂದು ಮಗು ಹುಟ್ಟಿತು. ಅವರ ತಂದೆ ಜಾನಕಿನಾಥ್ ಬೋಸ್ ಒಬ್ಬ ದೊಡ್ಡ ವಕೀಲರು. ತಾಯಿ ಪ್ರಭಾವತಿ ದೇವಿ. ಇವರು ಈ ಒಂದು ಮಗು ಮುಂದೆ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡಗಿಸುತ್ತದೆ ಅಂತ ಯಾರೂ ಊಹಿಸಿರಲಿಲ್ಲ. ಈ ಮಗು ಚಿಕ್ಕನಿನಿಂದಲೇ ಓದಿನಲ್ಲಿ ತುಂಬ ಚುರುಕು. ದೊಡ್ಡವರಾದ ಮೇಲೆ ಇಂಗ್ಲೆಂಡಿಗೆ ಹೋಗಿ ಅಲ್ಲಿನ ಅತ್ಯಂತ ಕಷ್ಟದ ICS ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ 4ನೇ ರ್ಯಾಂಕ್ ಪಡೆದರು. ಈ ICS ಪರೀಕ್ಷೆ ಅಂದರೆ ಈಗಿನ IAS ಪರೀಕ್ಷೆ ಅಂತ ಹೇಳ್ತೀವಲ್ಲ ನಾವು, ಅದೇ ರೀತಿ ಪರೀಕ್ಷೆ ಇದು. ಆಗಿನ ಕಾಲದಲ್ಲಿ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಇಂಗ್ಲೆಂಡಿನಲ್ಲಿಯೇ ಇವರು 4ನೇ ರ್ಯಾಂಕ್ ಪಡೆದರು. ಆಗ ಅವರಿಗೆ ಬ್ರಿಟಿಷ್ ಸರ್ಕಾರ ದೊಡ್ಡ ಅಧಿಕಾರಿ ಕೆಲಸವನ್ನು ಕೊಡ್ತು. ಆದರೆ ಆ ಕೆಲಸ ಮಾಡಲಿಲ್ಲ. ನನ್ನ ತಾಯ್ನಾಡು ಗುಲಾಮಗಿರಿಯಲ್ಲಿರುವಾಗ ನಾನು ಬ್ರಿಟಿಷರ ಸೇವೆ ಮಾಡುವುದಿಲ್ಲ ಅಂತ ಆ ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಮೇಲೆ ಗಾಂಧೀಜಿಯವರ ಜೊತೆಗೆ ಸೇರಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದರು. 1938ರಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿಯೂ ಆಯ್ಕೆಯಾದರು. ಆದರೆ ಗಾಂಧೀಜಿ ಅವರ ಅಹಿಂಸೆಯನ್ನು ನಂಬಿದರೆ ನಮಗೆ ಸ್ವತಂತ್ರ ಸಿಗುವುದು ಕಷ್ಟ ಅಂತ ಬೋಸ್ ಅವರು ನಂಬಿದರು. ಬ್ರಿಟಿಷರನ್ನು ವಧಿಸಿ ಹೊರಹಾಕಲು ಯುದ್ಧವೇ ಸರಿ ಎಂದು ಸುಭಾಷರು ನಿರ್ಣಯಕ್ಕೆ ಬಂದರು. ಈ ಕಾರಣಕ್ಕಾಗಿ ಅವರು ಏನು ಮಾಡಿದರು, ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಹೊಸ ಪಕ್ಷವನ್ನು ಕಟ್ಟಿದರು. ಈ ರೀತಿ ಹೊಸ ಪಕ್ಷವನ್ನು ಕಟ್ಟಿಕೊಂಡು ಅವರು ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಮುನ್ನಡೆಸಿದರು. ಬೋಸ್ ಅವರ ಧೈರ್ಯ ಕಂಡು ಬ್ರಿಟಿಷರು ಹೆದರು ಹೋಗ್ಬಿಟ್ಟಿದ್ರು. ಅದಕ್ಕೆ ಬೋಸ್ ಅವರನ್ನು ಏನು ಮಾಡ್ತಾರೆ, ಅವರು ಬಂಧಿಸ್ತಾರೆ. ಬಂಧಿಸಿ ಕಲ್ಕತ್ತಾದ ಬೋಸ್ ಅವರ ಮನೆಯಲ್ಲಿಯೇ ಅವರಿಗೆ ಬಂಧನದಲ್ಲಿ ಇಡುತ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಪರಾಕ್ರಮಿಗಳು. ಅವರು ಏನು ಮಾಡಿದರು, ಅವರ ಮನೆಯಿಂದ ಅಲ್ಲಿಂದ ಬ್ರಿಟಿಷರಿಗೆ ಕಣ್ ತಪ್ಪಿಸಿಕೊಂಡ್ರು. ಏನು ಮಾಡ್ತಾರೆ ತಪ್ಪಿಸ್ಕೊಳ್ಳಿಕ್ಕಪ್ಪ ಅಂದರೆ, ಒಂದಿನ ರಾತ್ರಿ ಅವರು ಗಡ್ಡ ಬಿಟ್ಟು ಉದ್ದನೆಯ ಕೋಟ್ ಧರಿಸಿ ಜಿಯಾವುದ್ದೀನ್ ಎಂಬ ಹೆಸರಿನಲ್ಲಿ ವೇಷ ಹಾಕಿಕೊಂಡು ಬ್ರಿಟಿಷರ ಸಾವಿರಾರು ಕಾವಲುಗಾರರ ಕಣ್ಣು ತಪ್ಪಿಸಿ ಕಾರಿನಲ್ಲಿ ತಪ್ಪಿಸಿಕೊಂಡು ಅಲ್ಲಿಂದ ಕಲ್ಕತ್ತಾದಿಂದ ಪೇಶಾವರ್ಗೆ ಹೋಗಿ ಮುಂದೆ ಕಾಬೂಲ್ ಮೂಲಕ ರಷ್ಯಾ ದಾಟಿ ಜರ್ಮನಿಯನ್ನು ತಲುಪಿದರು. ನೋಡಿ ಮಕ್ಕಳೇ, ನಾ ಹೇಳ್ತಕ್ಕಂಥ ಸ್ಥಳಗಳನ್ನು ಒಮ್ಮೆ ಮ್ಯಾಪಲ್ಲಿ ಹಾಗೇ ಕಣ್ಣಾಡಿಸಿ. ಕಲ್ಕತ್ತಾದಿಂದ ಪೇಶಾವರದಿಂದ ಕಾಬೂಲ್ ಮೂಲಕ ರಷ್ಯಾ ದಾಟಿ ಜರ್ಮನಿಗೆ ಹೋಗಿ ತಲುಪ್ತಾರೆ. ಇವರು ಈ ರೀತಿ ಹೋಗಿ ಅಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲಿ ತುಂಬ ಇವರಿಗೆ ಸಮಸ್ಯೆಗಳಾಗ್ತವೆ. ಇವರು
ಕಾಬೂಲಿಗೆ ಹೋದಾಗ ಅಲ್ಲಿ ಪಶೋ ಅಂತಕ್ಕಂಥ ಭಾಷೆನ ಮಾತಾಡ್ತಾರೆ. ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಪಶೋ ಅಂತಕ್ಕಂಥ ಭಾಷೆ ಅದು ಸುಭಾಷ್ ಚಂದ್ರ ಬೋಸ್ರಿಗೆ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಉಪಾಯ ಮಾಡ್ತಾರಪ್ಪ ಅಂದರೆ, ಯಾರಾದರೂ ಅವ್ರಿಗೆ ಮಾತಾಡಿಸಿದ್ರೆ ಇವರು ಅದಕ್ಕೆ ಬೋಸ್ ಅವರು ನಾನು ಕಿವುಡ ಮತ್ತು ಮೂಕ ಅಂತ ಅನ್ನೋ ಥರ ನಟನೆಯನ್ನು ಪ್ರಾರಂಭ ಮಾಡಿ ಆ ಒಂದು ನಟನೆಯನ್ನೇ ಮಾಡ್ತಾ ಯಾರು ಏನು ಹೇಳಿದರೂ ಕೇಳಿಸ್ಕೊಳ್ಳಾರ್ದಂಗೆ, ಯಾರು ಏನು ಹೇಳಿದರೂ ಪ್ರತಿಕ್ರಿಯಿಸಲಾರ್ದಂಗೆ ಒಬ್ಬ ಕಿವುಡ ಮತ್ತು ಮೂಕನಂತೆ ನಟಿಸಿ ಅವರು ಬಾಯಿ ಬಿಡದಂಗೆ ಸನ್ನೆ ಮಾಡುತ್ತಲೇ ಪ್ರಯಾಣಿಸಿ ಅವರು ತಮ್ಮ ಗುರಿಯನ್ನು ತಲುಪ್ತಾರೆ. ನೋಡಿ, ಇದು ಎಂತಹ ಬುದ್ಧಿವಂತಿಕೆ ಅಲ್ವೇ. ಒಬ್ಬ ಮೂಕನಾಗಿ ಕಿವುಡನಾಗಿ ನಟಿಸಿ ಅವರು ಅಲ್ಲಿಂದ ಪಲಾಯನ ಆಗ್ತಾರೆ. ಹೀಗೆ ಜರ್ಮನಿಗೆ ತಲುಪಿರ್ತಕ್ಕಂಥ ಅವರು ಹಿಟ್ಲರ್ನ ಸಹಾಯವನ್ನು ಪಡ್ಕೊತಾರೆ. ಹಿಟ್ಲರ್ನ ಸಹಾಯವನ್ನು ಪಡೆದು ಅಲ್ಲಿಂದ ಅವರು ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾರತೀಯರೆಲ್ಲರನ್ನೂ ಮಾತಾಡಿಸ್ತಾರೆ. ಇವಾಗ ಸಂಪರ್ಕ ತುಂಬ ಸರಳವಾಗಿದೆ. ಆಗಿನ ಕಾಲದಲ್ಲಿ ರೇಡಿಯೋ ಅಂತಕ್ಕಂಥದ್ದು ಒಂದು ದೊಡ್ಡ ಉಪಕರಣ. ರೇಡಿಯೋ ಮುಖಾಂತರನೇ ಮಾತಾಡಬೇಕು. ಅವರೆಲ್ಲೋ ಕೂತ್ಕೊಂಡು ಮಾತಾಡೋರು, ಉಳಿದವರೆಲ್ಲ ಕೇಳಿಸ್ಕೊಳ್ಳೋರು. ಆ ರೀತಿ ಆಜಾದ್ ಹಿಂದ್ ರೇಡಿಯೋ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮುಖಾಂತರ ಇವರು ಎಲ್ಲರಿಗೂ ಮಾತಾಡಿಸ್ತಾರೆ. ನಂತರ ಜರ್ಮನಿಯಿಂದ ಜಪಾನ್ಗೆ ಹೋಗಬೇಕಾಗಿತ್ತು ಅವರು. ಆಗ ಅವರು ಜರ್ಮನಿಯಿಂದ ಜಪಾನ್ಗೆ ಹೋಗಲಿಕ್ಕೆ ಸಮುದ್ರದ ಆಳದಲ್ಲಿ ಚಲಿಸ್ತಕ್ಕಂಥ ಜಲಾಂತರ್ಗಾಮಿ ಅಂದರೆ ಸಬ್ಮರೈನ್, ಆ ಸಬ್ಮರೈನ್ ಮೂಲಕ ಇವರು ಹೋಗಬೇಕಾಗಿತ್ತು. ಆ ಹೋಗಬೇಕಾದ್ರೆ ತಮ್ಮ ಪ್ರಾಣದ ಹಂಗನ್ನು ತೊರೆದ್ರು. ಯಾಕೆ ಹೇಳ್ರಿ, ಆಗ ಎರಡನೆಯ ಮಹಾಯುದ್ಧದ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿಯಾಗಿತ್ತು. ಆದರೂ ಸುಭಾಷ್ ಚಂದ್ರ ಬೋಸ್ ಅವರನ್ನು ಯಾವುದನ್ನೂ ಲೆಕ್ಕಿಸದೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ಜರ್ಮನಿಯಿಂದ ಜಪಾನಿಗೆ ಸಮುದ್ರದ ಮುಖಾಂತರ ಹೋಗ್ತಾರೆ. ಇಲ್ಲಿ ಒಂದು ರೋಚಕವಾಗಿರ್ತಕ್ಕಂಥ ಸನ್ನಿವೇಶ ನಡೆಯುತ್ತೆ. ಏನಪ್ಪ ಅಂದರೆ, ಜಪಾನ್ಗೆ ಹೋಗುವಾಗ ಜರ್ಮನಿಯ ಒಂದು ಸಬ್ಮರೈನ್ ಹಡಗಿಗೆ ಬಂದು ಅಲ್ಲಿಂದ ಅವರು ಇನ್ನೊಂದು ಹಡಗಿಗೆ ಹೋಗಬೇಕು. ಯಾವುದಪ್ಪ ಅಂದ್ರೆ ಪ್ರದೇಶ ಮಡಗಾಸ್ಕರ್ ದ್ವೀಪ. ಆ ದ್ವೀಪ ಯಾವುದು? ಮಡಗಾಸ್ಕರ್ ಅಂತಕ್ಕಂಥ ದ್ವೀಪದ ಹತ್ತಿರ ಅವರು ಸಮುದ್ರದ ಮಧ್ಯದಲ್ಲಿಯೇ ಜಪಾನ್ ದೇಶದ ಮತ್ತೊಂದು ಸಬ್ಮರೈನ್ಗೆ ಹತ್ತಿದ್ರು. ಒಂದು ಸಬ್ಮರೈನಿಂದ ಇನ್ನೊಂದು ಸಬ್ಮರೈನ್ಗೆ ಹತ್ತಬೇಕಾದ್ರೆ ಅದು ಸಮುದ್ರದ ಮಧ್ಯಭಾಗ, ಸುತ್ತರದು ಶತ್ರುಗಳು ಕಣ್ಣು ಇವರಿಗೆ ಹುಡುಕ್ತಾ ಇದ್ದಾರೆ. ಆದರೆ ಎಲ್ಲರೂ ಕಣ್ಣು ತಪ್ಪಿಸಿದ್ರು. ಇದ್ರ ಜೊತೆಗೆ ಸುಂಟರ ಗಾಳಿ ಬೀಸ್ತಾ ಇತ್ತು. ಕೆಳಗಡೆ ದೊಡ್ಡ ದೊಡ್ಡ ಶಾರ್ಕ್ ಮೀನುಗಳಿದ್ವು. ಇವು ಯಾವನ್ನೂ ಅವರು ಲೆಕ್ಕಿಸದೆ ಒಂದು ಚಿಕ್ಕ ರಬ್ಬರ್ ದೋಣಿಯಲ್ಲಿ ಕುತ್ಕೊಂಡು ಜರ್ಮನ್ ಹಡಗಿನಿಂದ ಜಪಾನ್ ಹಡಗಿಗೆ ಹಾರ್ತಾರೆ. ಈ ಒಂದು ಸನ್ನಿವೇಶ ಇದೆಯಲ್ಲ, ಈ ರೀತಿ ಇಂತಹ ಸನ್ನಿವೇಶ ಪ್ರಪಂಚದ ಇತಿಹಾಸದಲ್ಲಿ ಯುದ್ಧ ನಡೆಯುವಾಗ ಇಬ್ಬರು ನಾಯಕರು ಸಮುದ್ರದ ಮಧ್ಯೆಗೆ ಹಡಗು ಬದಲಾಯಿಸಿದ್ದು ಇದೇ ಮೊದಲಾಗಿತ್ತು. ಈ ರೀತಿ ಅವರೇನು ಮಾಡಿದ್ರು, ಜರ್ಮನಿಯಿಂದ ಜಪಾನಿಗೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ಪ್ರಯಾಣ ಮಾಡಿದರು. ಮುಂದೆ ಜಪಾನ್ ಮತ್ತು ಸಿಂಗಾಪುರದಲ್ಲಿ ಅವರು ರಾಸ್ ಬಿಹಾರಿ ಬೋಸ್ ಅವರು ಕಟ್ಟಿದ್ದ ಆಜಾದ್ ಹಿಂದ್ ಫೌಜ್ನ ನಾಯಕತ್ವವನ್ನು ವಹಿಸಿಕೊಂಡ್ರು. ಆಜಾದ್ ಹಿಂದ್ ಫೌಜನ್ನು ಬಿಹಾರಿ ಬೋಸ್ ಅವರು ಕಟ್ಟಿದ್ರು. ಅದರ ನಾಯಕತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿಕೊಂಡು ಇದರಲ್ಲಿ ಏನು ಮಾಡಿದ್ರು ವಿಶೇಷವಾಗಿ ಅಂದರೆ, ಅವರು ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ತಂಡವನ್ನು ರಚನೆ ಮಾಡಿದರು. ಆ ಒಂದು ಮಹಿಳಾ ತಂಡಕ್ಕೆ ಝಾನ್ಸಿ ರಾಣಿ ರೆಜಿಮೆಂಟ್ ಅಂತ ಹೆಸರಿಟ್ಟಿದ್ರು. ಅಲ್ಲಿ ಅವರು ಸೈನಿಕರಿಗೆ ಮತ್ತು ಭಾರತೀಯರಿಗಾಗಿ ಒಂದು ಕರೆ ನೀಡಿದರು. ಇದು ಸುಭಾಷ್ ಚಂದ್ರ ಬೋಸ್ ಅವರ ಅತ್ಯಂತ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಕರೆ. ನೀವೆಲ್ಲ ಕೇಳಿರ್ತೀರ. ಏನಂತ ಹೇಳಿದ್ರು ಅವರು? ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಘೋಷಣೆ ಮಾಡಿದರು. ಅವರ ಸೈನ್ಯ ಬ್ರಿಟಿಷರ ಮೇಲೆ ಎರಗಿತು. ಈ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಸೈನಿಕರಿಗೆ ಹುಮ್ಮಸ್ಸನ್ನು ಕೊಡ್ತಾ ಇದ್ರು. ಇವರ ಈ ಹುಮ್ಮಸ್ಸಿನ ಮಾತಿನಿಂದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರ ಸೈನ್ಯ
ಗೆದ್ದುಕೊಂಡು ಅದಕ್ಕೆ ಸ್ವರಾಜ್ ಮತ್ತು ಶಹೀದ್ ದ್ವೀಪಗಳೆಂದು ಹೆಸರಿಟ್ಟರು. ಅಲ್ಲಿ ಮೊದಲ ಬಾರಿಗೆ ಭಾರತ ಧ್ವಜವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಹಾರಿಸಿದರು. ಹೀಗೆ ಅವರು ಮುಂದುವರಿತಾ ಸ್ವತಂತ್ರಕ್ಕಾಗಿ ಹೋರಾಡಲು ಪ್ರತಿಜ್ಞೆ ಮಾಡಿ ಅಂಥೇಳಿ ಬರ್ಮಾದಲ್ಲಿ ಒಮ್ಮೆ ಭಾಷಣವನ್ನು ಮಾಡಿದರು. ಅವರ ಭಾಷಣ ಎಷ್ಟು ಪ್ರಭಾವಿ ಆಗಿತ್ತಪ್ಪ ಅಂದರೆ ಆ ಒಂದು ಬರ್ಮಾದಲ್ಲಿರ್ತಕ್ಕಂಥ ಜನ ಮತ್ತು ಸೈನಿಕರು ಭಾವುಕರಾಗಿ ಕಾಗದದ ಮೇಲೆ ಸೈನ್ಯವನ್ನು ಸೇರಲು ಸಹಿ ಮಾಡಿ ಕೊಡಬೇಕಾಗಿರ್ತಕ್ಕಂಥ ಪತ್ರದಲ್ಲಿ ಇಂಕಿನಿಂದ ಸಹಿ ಮಾಡೋ ಬದಲಿಗೆ ತಮ್ಮ ಕೈ ಕುಯ್ದುಕೊಂಡು ರಕ್ತದಲ್ಲಿ ಸಹಿ ಹಾಕಿ ಬೋಸ್ ಅವರಿಗೆ ಕೊಟ್ಟರು. ಇದು ನೇತಾಜಿಯವರ ಮಾತಿನಿಂದ ಸೈನಿಕರು ಮತ್ತು ಜನರು ಎಷ್ಟು ಪ್ರಭಾವಕ್ಕೊಳಗಾಗ್ತಿದ್ರು, ಎಷ್ಟು ಭಾವುಕರಾಗ್ತಿದ್ರು, ಎಷ್ಟು ದೇಶಭಕ್ತಿ ಜನರಲ್ಲಿ ಉಕ್ಕುತ್ತಿತ್ತು, ಅವರ ವಾಕ್ಚಾತುರ್ಯ ಯಾವ ರೀತಿ ಇರ್ತಿತ್ತು ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ. ಹೀಗೆ ಆಜಾದ್ ಹಿಂದ್ ಫೌಜ್ ನಡೆಸ್ತಾ ಇರಬೇಕಾದ್ರೆ ಅವರಿಗೆ ಹಣದ ಕೊರತೆ ಆಗುತ್ತೆ. ಯುದ್ಧ ಮಾಡಬೇಕು, ಬಂದೂಕುಗಳನ್ನು ಖರೀದಿ ಮಾಡಬೇಕು, ಸೈನಿಕರಿಗೆ ಊಟದ ವ್ಯವಸ್ಥೆ ಮಾಡಿಸಬೇಕು. ಇಷ್ಟೆಲ್ಲ ಖರ್ಚುಗಳು ಬಂದಾಗ ಆಜಾದ್ ಹಿಂದ್ ಫೌಜ್ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಅವರು ಒಮ್ಮೆ ರಂಗೂನ್ನಲ್ಲಿ ಬೋಸ್ ಅವರು ಜನರನ್ನುದ್ದೇಶಿಸಿ ಭಾಷಣ ಮಾಡ್ತಾರೆ. ಅಲ್ಲಿಗೆ ಬಂದಿರತಕ್ಕಂಥ ಮಹಿಳೆಯರು ಎಷ್ಟು ಪ್ರಭಾವಿತರಾದ್ರಂದರೆ ತಮ್ಮ ಕತ್ತಿನಲ್ಲಿರ್ತಕ್ಕಂಥ ಚಿನ್ನದ ಸರವನ್ನು, ಕೈಯಲ್ಲಿರ್ತಕ್ಕಂಥ ಬಂಗಾರದ ಬಳೆಗಳನ್ನೆಲ್ಲವನ್ನು ಕಳಚಿ ಅವರ ಸುಭಾಷ್ ಚಂದ್ರ ಬೋಸ್ ಅವರ ಕಾಲಿಗೆ ಹಾಕ್ತಾರೆ. ಮತ್ತೆ ಒಬ್ಬ ವೃದ್ಧೆ ತನ್ನಲ್ಲಿದ್ದ ಎಲ್ಲವನ್ನೂ ಕೊಟ್ಟು ಬಿಡ್ತಾಳೆ. ಕೊನೆಗೆ ಇಷ್ಟಕ್ಕೆ ಸಮಾಧಾನ ಆಗದೆ ಇರತಕ್ಕಂಥ ಆ ಪ್ರದೇಶದ ಜನರು ಸುಭಾಷ್ ಚಂದ್ರ ಬೋಸ್ ಅವರನ್ನೊಂದು ತಕ್ಕಡೆಯಲ್ಲಿ ಕೂರಿಸಿ ಅವರ ತೂಕದಷ್ಟೇ ಸಮನಾಗಿರ್ತಕ್ಕಂಥ ಚಿನ್ನವನ್ನು ಆಜಾದ್ ಹಿಂದ್ ಫೌಜ್ನ ಕಾರ್ಯ ಮುಂದುವರಿಸಲು ದೇಣಿಗೆಯಾಗಿ ಕೊಡುತ್ತಾರೆ. ಈ ರೀತಿ ಆಜಾದ್ ಹಿಂದ್ ಫೌಜ್ನ ನೇತೃತ್ವ ವಹಿಸಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಹಾಗೆ ಮುಂದುವರಿತಾ ಬರ್ತಾ ಇರ್ತಾರೆ. ದಿಲ್ಲಿ ಹತ್ರ ಹೀಗೆ ಅವರ ಒಂದು ಸೈನ್ಯವನ್ನು ಮುನ್ನಡೆಸಬೇಕಾದ್ರೆ ಸಿಂಗಾಪುರಿನ ರೇಡಿಯೋ ಮೂಲಕ ಮಾತನಾಡುವಾಗ ಗಾಂಧೀಜಿ ಅವರನ್ನು ಮೊದಲ ಬಾರಿಗೆ ರಾಷ್ಟ್ರಪಿತ ಎಂದು ಇವರು ಕರೆಯುತ್ತಾರೆ. ಮಹಾತ್ಮ ಗಾಂಧೀಜಿಗೆ ನಾವೆಲ್ಲ ರಾಷ್ಟ್ರಪಿತ ಅಂತ ಕರಿತೀವಿ. ಈ ರೀತಿ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದವರು ಯಾರಪ್ಪ ಅಂದರೆ ಅವರೇ ನಮ್ಮ ಹೆಮ್ಮೆಯ ಸುಭಾಷ್ ಚಂದ್ರ ಬೋಸ್ ಅವರು. ಹೀಗೆ ಮುಂದುವರಿಬೇಕಾದ್ರೆ ದುರಾದೃಷ್ಟವಶಾತ್ 1945ರಲ್ಲಿ ಥೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಅವರು ಕಣ್ಮರೆಯಾಗುತ್ತಾರೆ. ಇಂದಿಗೂ ಸಹ ಅವರ ಜನ್ಮದಿನವನ್ನು ಮಾತ್ರ ನಾವು ಆಚರಿಸುತ್ತೇವೆ. ಅವರ ಜನ್ಮದಿನವನ್ನು ನಮ್ಮ ಭಾರತ ಸರ್ಕಾರವು ಪರಾಕ್ರಮ್ ದಿವಸ್ ಅಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಸಹ ನಮ್ಮ ಪರಾಕ್ರಮ್ ದಿವಸವನ್ನು ಜನವರಿ 23ರಂದು ನಾವೆಲ್ಲ ಆಚರಿಸುವ ಮೂಲಕ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಹಲವಾರು ಮಹನೀಯರಲ್ಲಿ, ಹಲವಾರು ಪರಾಕ್ರಮಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಒಬ್ಬರು. ಅವರನ್ನು ನೆನೆದು ನಮಗೆ ಅವರಿಗೊಂದು ಕೃತಜ್ಞತಾ ಭಾವದಿಂದ ಅವರನ್ನು ನೆನೆಯುವ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ನೋಡಿ ಮಕ್ಕಳೇ, ಎಷ್ಟು ಪರಾಕ್ರಮವಾಗಿದೆ ಅಲ್ವ ಅವರ ಕತೆ. ನೋಡಿ, ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಯಾವ ಸಿನಿಮಾಗಳಿಗಿಂತ ಏನು ಕಡಿಮೆ ಇಲ್ಲ. ನಾವು ಸಿನಿಮಾಗಳೆಲ್ಲ ನೋಡ್ತೀವಿ, ಅದನ್ನು ಅವರು ನಿಜ ಜೀವನದಲ್ಲಿ ಅವರು ಇದನ್ನೆಲ್ಲವನ್ನು ಅನುಭವಿಸಿ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆನೆಯೋಣ. ಅವರಿಗೆ ಒಂದು ಕೃತಜ್ಞತಾ ಮನೋಭಾವನೆಯಿಂದ ನಮನವನ್ನು ಅರ್ಪಿಸೋಣ. ಜೈ ಹಿಂದ್.